ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಬೆಂಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಅದೇ ನಮ್ಮ ಗಿಲ್ಲಿ ನಟನ ಕುಟುಂಬ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿದೆ. ಸಖತ್ತಾಗಿದೆ, ಕ್ಯೂಟ್ ಆಗಿದೆ, ಎಕನಾಮಿಕಲ್, ತುಂಬಾ ಎಮೋಷನ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಜನ ಅಂತ ಇದ್ರು ಗಿಲ್ಲಿ ಕಂಡಮ್ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಕೆಳಗಾಗಿ ಕಾಮಿಡಿ ಮಾಡ್ತಾನೆ, ಕಾಲ್ ಎಳಿತಾನೆ ಅಂತ. ಇದು ಕೇವಲ ಅವ್ರನ್ನ ಟಾರ್ಗೆಟ್ ಮಾಡೋನು, ಅವ್ರ ಮನಸ್ಸು ನೋಯಿಸ್ಬೇಕಂತನೂ ಅಲ್ಲ. ಇದು ದಿಸ್ ಇಸ್ ದ ನ್ಯಾಚುರಲ್ ಅಂತ ಹೇಳಿ ಇವಾಗೆ ಗೊತ್ತಾಗಿದ್ದು. ಯಾಕಂದ್ರೆ ಅಪ್ಪ ಅಮ್ಮನ ಹತ್ರ ಕೂಡ ಅದೇ ರೀತಿ ಮಾತಾಡ್ತಾನೆ. ಅದೇನೋ ಟಾರ್ಗೆಟ್ ಮಾಡಿ, ಅದೇನೋ ಇನ್ನೊಂದೇನೋ ಮಾಡಿ ಅವ್ರು ಅಳಿಸ್ಬೇಕು, ಮನಸ್ಸು ನೋಯಿಸ್ಬೇಕು ಅಂತ ಬರೋ ಮಾತು ಅಲ್ಲ. ಅದು ನ್ಯಾಚುರಲ್ ಆಗಿ ಬರೋ ಮಾತು ಅಂತ ಗೊತ್ತಾಗಿದ್ದು. ಮತ್ತೆ ಏನಕ್ಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಗಿಲ್ಲಿ ಅವರಿಗೆ ಫ್ಯಾಮಿಲಿ ಬೇಕೆ ಪ್ಲಸ್ ಆಯ್ತಾ ನೆಗೆಟಿವ್ ಆಯ್ತಾ ಏನೆಲ್ಲ ಆಯ್ತು, ಏನಕ್ಕಂದ್ರೆ ಕೆಲವ್ರ ಒಪಿನಿಯನ್, ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವ್ರ ಒಪಿನಿಯನ್ ಗಿಲ್ಲಿಗೆ ಬರ್ತಾ ಗಿಲ್ಲಿಗೆ ಕಡಿಮೆ ಆಗ್ತಾ ಇದೆ ಕ್ರೇಜ್ ಅಂತ ಹೇಳೋರಿಗೆ ನಾನು ಈ ವಿಡಿಯೋದಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಬಗ್ಗೆ, ಪ್ರೋಮೋ ಬಗ್ಗೆ ಒಂದು ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಪ್ರೋಮೋ ಬಗ್ಗೆ ಬರೋಣ. ಪ್ರೋಮೋದಲ್ಲಿ ತೋರಿಸ್ತಾರೆ ಡೈರೆಕ್ಟ್ ಆಗಿ ಡೋರ್ ಓಪನ್ ಮಾಡಿದ್ಮೇಲೆ ಅಪ್ಪ ಬರ್ತಾನೆ, ಆದರೆ ಗಿಲ್ಲಿ ಅವ್ರ ಅಮ್ಮ ಬರ್ತಾರೆ. ಮೊದಲೇದಾಗಿ ಗಿಲ್ಲಿ ಅವರಪ್ಪ, ನನ್ನ ಟಗರು ಮರಿ ಎಲ್ಲೋ ಮಿಸ್ ಆಗಿದಲ್ಲ ಮರ, ಕಾಣ್ತಾ ಇಲ್ಲ, ಟಗರು ಮರಿ ಎಲ್ಲಿ, ಟಗರು ಮರಿ ಅಂತೇಳಿ ಹುಡುಕ್ತಾ ಇರ್ತಾರೆ. ಅಲ್ಲೇನೆ ಟಗರು ಮರಿ, ಓ ಇಲ್ಲೇ ಇದೆಯಾ ನನ್ನ ಟಗರು ಮರಿ ಅಂತೇಳಿ ಭತ್ತ ತಗೊಂಡು ಕೋಲ್ ತಗೊಂಡು ಹೊಡಿತಾ ಇರ್ತಾನೆ. ಅಪ್ಪನ ಪ್ರೀತಿ ಏಟಿನ ಮೂಲಕ ತೋರಿಸಿದ ಅಂದ್ರೆ ತಪ್ಪಾಗಲ್ಲ. ಖಂಡಿತವಾಗ್ಲು ಅಪ್ಪ ಇದ್ಯಾಕೆ ಹಿಂಗ್ ಹೊಡಿತೀಯ ನೀನು ಅಂತ ಆ ಮಂಡ್ಯ ಶೈಲಿಲಿ, ಆ ಮಂಡ್ಯ ಮಾತಲ್ಲಿ ಹೇಳ್ತಾ ಗಿಲ್ಲಿ ಅವ್ರು ಹೇಳ್ತಾರೆ. ಸಖತ್ತಾಗಿ ಕ್ಯೂಟ್ ಅನಿಸ್ತಾ ಇತ್ತು. ಆಕ್ಚುಲಿ ಬಂದಿರೋ ಫ್ಯಾಮಿಲಿಯಲ್ಲಿ ಈ ರೀತಿಯಾಗಿ ಯಾರು ಅಂದ್ರೆ ಈ ಒಡೆಯೋದಾಗಿರ್ಬೋದು, ಏನ್ ಗೊತ್ತಾ, ಬರೀ ಮಾತಲ್ಲೆಲ್ಲ, ಕೆಲವು ಸಲ ಒಡೆದ್ರಲ್ಲೂ ಕೂಡ ಪ್ರೀತಿ ತೋರಿಸ್ತಾರ ಅಂತಾರೆ. ಈ ಪ್ರೋಮೋದಲ್ಲಿ ಗೊತ್ತಾಗಿತ್ತು. ಖಂಡಿತವಾಗ್ಲು ಅದು ಒಂಥರ ನ್ಯಾಚುರಲ್ ಆಗಿ, ಕೆಲವು ತರ ನಟನೆ ತರ ಇರ್ಲಿಲ್ಲ, ನನಗೆ ತುಂಬಾ ಕ್ಯೂಟ್ ಅನಿಸ್ತಾ ಇತ್ತು. ಆ ತರ ಹೊಡೆದ್ರು ಕೂಡ ಆ ರೀತಿ ಸಖತ್ತಾಗಿ ಕಾಣ್ತಾ ಇತ್ತು. ಅದಾದ್ಮೇಲೆ ಗಿಲ್ಲಿ ಬರ್ತಾನೆ, ಗುರು ಸ್ಟೈಲ್ ಹಿಂಗೆ, ವಾಕಿಂಗ್ ಸ್ಟೈಲ್ ಹಿಂಗೆ ಓಡ್ಕಾಂಡ್ ಬರ್ತಾನೆ. ಅದೊಂಥರ ಹೀರೋ ಎಲಿಮೆಂಟ್ ಕೊಟ್ಟಾರ ರೀತಿ ಎಲ್ಲ ಕಾಣ್ತಾ ಇದೆ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ನಮ್ಮ ಗಿಲ್ಲಿ ನಟ ನೋಡಿ ಅಮ್ಮನ ಹತ್ರ ಹೇಳ್ತಾನೆ, ಏನಮ್ಮ ಬಿಳೆ ಕೂದಲೆಲ್ಲ ಹಾಕೊಂಬಂದ್ಯಾ, ಎಲ್ಲ ಡೈ ಹಾಕೊಂಬರ್ದಲ್ವಾ, ಕಲರ್ ಹಾಕೊಂಡು ಸೂಪರ್ ಒಳ್ಳೆ ಹೀರೋಯಿನ್ ತರ ಬರ್ಬೇಕಲ್ವಾ ನೀನು ಅಂತೆಲ್ಲ ಅಮ್ಮನಿಗೆ ಕಾಲು ಎಳಿತಾನೆ. ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಅವರು ಬೇರನ್ನ ಕಂಡಮ್ ಮಾಡೋದು, ಕಾಲು ಎಳೆಯೋದು ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಏನೋ ಮನಸ್ಸು ನೋಯಿಸ್ಬೇಕು, ಅವ್ರಿಗೇನೋ ಅನ್ಬೇಕು, ಅವ್ನೇನೋ ಕೆಳಗಾಗಿ ಮಾತಾಡ್ಬೇಕಂತಲ್ಲ. ದಿಸ್ ಇಸ್ ದ ನ್ಯಾಚುರಲ್. ಕೆಲವು ಟೈಮಲ್ಲಿ ತಪ್ಪಾಗೋದು, ಬಟ್ ಉದ್ದೇಶಕ ಪೂರ್ವಕವಾಗಿ ಇರಲ್ಲ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ದಿಸ್ ಇಸ್ ದ ಪಾಸಿಟಿವ್ ಫಾರ್ ಗಿಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಅಮ್ಮ ಹೇಳ್ತಾರೆ, ಯಾಕೋ ಗಿಲ್ಲಿ ನೀನು ಅಪ್ಪನ ಹತ್ರ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ, ಇವಾಗ ಏನು ಇಷ್ಟೆಲ್ಲ ಭಯ ಬಿಟ್ಟು ಮಾತಾಡ್ತಿಯಲ್ಲ ಅಂತ ಗಿಲ್ಲಿ ಅಮ್ಮ ಕೇಳಿದಾಗ ಗಿಲ್ಲಿ ಹೇಳ್ತಾರೆ, ಬಿಗ್ ಬಾಸ್ ಮಲ್ಲಿ ಹೊಡೆಯಂಗಿಲ್ಲ ಅಲ್ವಾ ಅಮ್ಮ, ಅಪ್ಪ ಏನಂದ್ರು ಅನ್ಸ್ಕೊಂತಾರೆ, ಅದಕ್ಕೆ ಇಲ್ಲೇ ಚೆನ್ನಾಗಿ ಮಾತಾಡ್ತಿದ್ದಾನೆ ಅಪ್ಪನ ಬಗ್ಗೆ ಅಂತೆಲ್ಲ ಹೇಳ್ತಾರೆ. ಸಖತ್ತಾಗಿ ಕ್ಯೂಟ್ ಆಗಿತ್ತು. ಅದಾದ್ಮೇಲೆ ಗಿಲ್ಲಿ ಅವರಿಗೆ ಅಮ್ಮ, ಏನು ಇದೆಲ್ಲ ಕೂದಲೆಲ್ಲ ಹಿಂಗ್ ಬಿಟ್ಕೊಂಡ್ ಬಂದಿದ್ಯಾ, ನನ್ಗೆ ಹೇಳ್ತೀಯ ಕಲರ್ ಹಾಕೊಂಬ ಅಂತ, ಕರೆಕ್ಟ್ ತಲೆ ಬಚ್ಕೊಳಕಾಗಲ್ವ, ಯಾವಾಗ್ಲೂ ಮುಂದೆ ಬಿಟ್ಕೊಂಡಿರ್ತೀಯಲ್ಲ ಅಂತ ಅಮ್ಮ ಬೈತಾರೆ. ಅದಾದ್ಮೇಲೆ ಅಮ್ಮ ಹೋಗಿ, ಖಂಡಿತವಾಗ್ಲೂ ನಾನು ಇನ್ನೇನು ಅದನ್ನ ಮಾತು ಹೇಳ್ತೆ, ಇವತ್ತು ಅದನ್ನೇ ಮಾತು ಹೇಳ್ತೀನಿ. ಈಗ ನಾವು ಬೇರೆ ಕಡೆ ಎಲ್ಲೇ ಜಾಬ್ ಮಾಡಿದ್ರು, ಬೇರೆ ಕಡೆ ಎಲ್ಲೇ ಇದ್ರು, ಏನೇ ಮಾಡಿದ್ರು, ಹಬ್ಬಕ್ಕಂತ ಉಗಾದಿಗೋ ಶಿವರಾತ್ರಿಗೋ ಹೋದಾಗ, ದೀಪಾವಳಿಗೆ ಹೋದಾಗ ಅಮ್ಮಂದ್ರು ಕುನ್ಸಿ ತಲೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸಿ, ಅದು ಬೇರೆನೆ. ನಾವೆಷ್ಟೇ ಶಾಂಪುಗಳು ಏನೇ ಮಾಡಿದ್ರು, ಎಷ್ಟೇ ನಾವು ಅದೇನಂತೀವಪ್ಪ, ಬೇರೆ ಬೇರೆ ಶ್ರೀಮಂತ ಏನೇ ಇದ್ರೂ ಕೂಡ, ಏನೇ ಹಾಕೊಂಡ್ರು ಕೂಡ, ಹಳ್ಳಿಗೆ ಹೋದಾಗ ಹಳ್ಳಿಲಿ ಅಮ್ಮ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋ ವಿಷಯ ಇದೆ ನೋಡು, ಅದು ಎಷ್ಟು ಕೋಟಿ ಕೊಟ್ಟರು ಸಿಗದ ಪ್ರೀತಿ ಅಂತ ಹೇಳ್ಬೋದು. ಆ ರೀತಿಯಾಗಿ ಅಮ್ಮ ಗಿಲ್ಲಿ ಅವರಿಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ, ನೀಟಾಗಿ ಡ್ರೆಸ್ ಮಾಡಿಸಿ, ಬೊಟ್ಟಿಟ್ಟು ತಲೆ ಬಸ್ತ ನೋಡಿ, ಆ ಪ್ರೀತಿ ಎಲ್ಲೂ ಸಿಗಲ್ಲ, ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅಂತ ಹೇಳಿದ್ರು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಖಂಡಿತವಾಗ್ಲು ತುಂಬಾ ಅಂದ್ರೆ ಕ್ಯೂಟ್, ತುಂಬಾ ಇಷ್ಟ ಆಯ್ತು. ಎಕ್ಸ್ಪೆಷಲಿ ಎಲ್ಲಿ ಹೇಗಿರ್ತ ಅಂತ ಗೊತ್ತಿಲ್ಲ, ಬಟ್ ನಾನು ಕೂಡ ಹಳ್ಳಿಯವನು. ಹಳ್ಳಿಗೆ ಹೋದಾಗ ನಮ್ಮಮ್ಮ ಸೇಮ್ ಟು ಸೇಮ್ ಇದೇ ರೀತಿ ತಲೆಗೆ ಎಣ್ಣೆ ಹಚ್ಚಿ, ಮೈಗೆಲ್ಲ ಎಣ್ಣೆ ಸ್ನಾನ ಮಾಡಿಸಿ, ಅಮ್ಮ ನಾನು ಮಾಡ್ಕೊಂತೀನಿ ಬಿಡಮ್ಮ ಅಂದ್ರು ಕೂಡ ಅಮ್ಮ ಬಿಡದಾನೆ ಸ್ನಾನ ಮಾಡಿಸಿ ನೀಟಾಗಿ ತಯಾರು ಮಾಡ್ತಾರೆ ನೋಡಿ. ಅದೊಂಥರ ಪ್ರೀತಿ ಅಷ್ಟೇನೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಚಿಕ್ಕ ಮಕ್ಕಳನ್ನ ರೆಡಿ ಮಾಡೋದು ನೋಡೇ ಇರ್ತೀರಾ, ಆ ರೀತಿಯಾಗಿ ಗಿಲ್ಲಿ ಅವ್ರನ್ನ ಅಮ್ಮ ರೆಡಿ ಮಾಡ್ತಾ ಇದಾರೆ. ಸಖತ್ತಾಗಿ ಕ್ಯೂಟ್ ಆಯ್ತು. ಈ ಟೈಮಲ್ಲಿ ನಮ್ಮ ಧ್ರುವಂತರ ಒಂದು ಡೈಲಾಗ್ ಹೇಳ್ತಾರೆ, ಏನಂತ ಗೊತ್ತಾ, ನನ್ನ ಜನ್ಮ ತುಂಬಾ ಜನಮಳದಿಂದ ಕಾಯ್ತಾ ಇತ್ತು ಈ ದೃಶ್ಯ ನೋಡಕ್ಕೆ, ನಾ ಜನ್ಮ ಪಾವನ ಆಯ್ತು ಅಂತೆಲ್ಲ ಹೇಳ್ತಾರೆ ಧ್ರುವಂತ ಅವರು. ಆ ಬಟ್ಟೆಗಳು ತಂದಿದಲ್ಲ, ಆ ಬಟ್ಟೆಗಳು ಒಂಥರ ಯಾರ್ದೋ ಗಿಫ್ಟ್ ಅನ್ಸುತ್ತೆ. ಆ ಕಾರಣಕ್ಕೆ ಆ ಗಿಲ್ಲಿಗೆ ಆ ಬಟ್ಟೆಯಲ್ಲಿ ಹಾಕಿದಾರೆ ಸ್ನಾನ ಮಾಡಿಸಿ. ತುಂಬಾ ಸೂಪರ್ ಅಂಡ್ ಕ್ಯೂಟ್ ಇತ್ತು. ಏಟ್ ಹೊಡಿಬೇಕಾದ್ರೆ ಅಂತೂ ರಾಶಿಕಾ ಮತ್ತು ಕಾವ್ಯ ಅವ್ರು ಇಬ್ರು ಅಲ್ಲೇ ಇರ್ತಾರೆ. ತುಂಬಾ ಆಶ್ಚರ್ಯ ಪಡ್ತಾರೆ, ಏನಪ್ಪ ಹಿಂಗೆಲ್ಲ ಹೊಡಿತಾರೆ ಅಂತ ಗಿಲ್ಲಿ ಅವರ.
ಅಪ್ಪನ ಬಗ್ಗೆ ಖಂಡಿತವಾಗ್ಲೂ ತುಂಬಾ ಕ್ಯೂಟ್ ಆಗಿದೆ ಅದು ಇದು ಮಾತ್ರ. ಅದಾದ್ಮೇಲೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ನಮ್ಮ ಗಿಲ್ಲಿ ಚಟಾಕಿ ಹಾರಿಸ್ತಾನೆ. ಹಳ್ಳಿ ಕಡೆ ಇದೆಲ್ಲ ಕಾಮನ್. ಅಮ್ಮ ನೋಡು ಅಪ್ಪನಿಗೆ ಎಣ್ಣೆ ಹೆಂಡ್ತಿ ಅಂತೆಲ್ಲ ಹೇಳ್ತಿರ್ತಾರೆ, ಪಕ್ಕದಲ್ಲಿ ತೋರಿಸ್ತಾ ಇರ್ತಾರೆ. ಸಕ್ಕದ ಕ್ಯೂಟ್ ಆಗಿರುತ್ತೆ. ಅದಕ್ಕೆ ಅಮ್ಮ ಹೊಡಿತಾ ಇರ್ತಾರೆ. ಏನ್ ಗೊತ್ತಾನ ಅದನ್ನೇ ಹೇಳಿದ್ದು, ಹಳ್ಳಿ ಕಡೆ ಅಂತ ಬಂದಾಗ ಕೇವಲ ಮಾತುನೋ ಇಲ್ಲ ಎಮೋಷನ್ ಹಗ್ಗಿಂಗು ಕುತ್ಕೊಂಡು ಇದು ಅಲ್ದೇನೆ ಏಟಿನ ಮೂಲಕನು ನಮಗೆ ಹೊಡೆಯೋದ್ ಮೂಲಕ ಮಾತಿನ ಮೂಲಕ ಪ್ರೀತಿ ತೋರಿಸ್ತಾರೆ. ದಿಸ್ ಇಸ್ ದ ವಿಲೇಜ್ ಸ್ಟೈಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಖತ್ತಾಗಿ ಇದೆ. ಇನ್ನು ಅದಾದ್ಮೇಲೆ ಫ್ಯಾಮಿಲಿ ವೀಕ್ ಗಿಲ್ಲಿ ಅವ್ರಿಗೆ ಪಾಸಿಟಿವ್ ಆಯ್ತಾ ನೆಗೆಟಿವ್ ಆಯ್ತಾ ಅಂತ ಕೇಳುವಾಗ ಯಾರೋ ಹೇಳ್ತಾರೆ ಕೆಲವರು ಗಿಲ್ಲಿಗೆ ಕ್ರೇಜ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಲ್ಲ, 100% 200% ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ, ಕಡಿಮೆ ಆಗೋದು ಇಲ್ಲ. ಕೇವಲ ಇವರು ಕಲರ್ಸ್ ಅವರು ವೀಕೆಂಡ್ ಅಲ್ಲಿ ಕಿಚ್ಚ ಸರ್ ಸ್ವಲ್ಪ ಸುಮ್ನೆ ಇರುಗಿಲ್ಲಿ ಅಂತ ಹೇಳ್ಕೊಂಡು ಬಂದು ಕಂಟ್ರೋಲ್ ಮಾಡಿದರೆ ವಿನಃ ಬೇರೆ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗಲ್ಲ. ಈಗ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಮೊದಲೇದಾಗಿ ಸೂರಜ್ ಅವ್ರ ಅಮ್ಮ, ಸೂರಜ್ ಅವ್ರ ಅಕ್ಕ ಅದನ್ನೇ ಹೇಳಿದ್ರು ಕಾಮಿಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಧನುಷ್ ಅಮ್ಮ ಬಂದ್ರು, ಅದೇ ಕಾಮಿಡಿ ಮಾಡು ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ಇವ್ರ ಫ್ಯಾಮಿಲಿ ಬಂದಿದೆ, ಇವ್ರ ಇನ್ಪುಟ್ಸ್ ಎಲ್ಲ ಕೊಟ್ಟು ಹೋಗ್ತಾರೆ. ಖಂಡಿತಲು ಇನ್ಮೇಲೆ ಬೆಂಕಿ ತರ ಕಮ್ ಬ್ಯಾಕ್ ಬರ್ತಾರೆ. ಅದರಲ್ಲಿ ಕಮ್ ಬ್ಯಾಕ್ ಏನೆಲ್ಲ ಆಲ್ರೆಡಿ ಫಾರ್ಮ್ ಅಲ್ಲೇ ಇದೆ, ಕಮ್ ಬ್ಯಾಕ್ ಬರೋ ಸಾಧ್ಯತೆನೇ ಇಲ್ಲ. ನಾನು ಹೇಳೋದೇನಂದ್ರೆ ಗಿಲ್ಲಿ ಕ್ರೇಜ್ ಕಡಿಮೆ ಆಗಿದೆ ಅಂತ ಎಲ್ಲ ಮಾತಾಡೋ ಕೆಲವರಿಗೆ ನನ್ನ ಪ್ರಶ್ನೆ ಏನಂದ್ರೆ, ಸರಿ ಆಯ್ತು ಒಪ್ಕೊಳ್ಳೋದು ಬೇಡ ಬಿಡಿ, ಕ್ರೇಜ್ ಕಡಿಮೆ ಆಗಿದೆ ಅಂತ. ಯಾರ ಕ್ರೇಜ್ ಜಾಸ್ತಿ ಆಗಿದೆ? ದಿಸ್ ಇಸ್ ದ ಪಾಯಿಂಟ್. ಯಾರ ಕ್ರೇಜ್ ಜಾಸ್ತಿ ಆಗಿದೆ? ಆಯ್ತಪ್ಪ, ನಿಮ್ಮ ಪ್ರಕಾರ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಅನ್ಕೋಣ. ಸರಿ, ಯಾರ ಕ್ರೇಜ್ ಕಡಿಮೆ ಆಗಿದೆ? ಇವ್ರು ಕಡಿಮೆ ಆಗಿದೆ ಅಂದ್ರೆ ಯಾರ್ದಾದ್ರು ಜಾಸ್ತಿ ಆಗಿರ್ಬೇಕಲ್ವಾ? ಯಾರ್ದಾಗಿದೆ? ಯಾರ್ದು ಆಗಿಲ್ಲ, ಆಗೋದು ಇಲ್ಲ. ಇನ್ನು ಎರಡೇ 3 ವಾರಗಳಿರೋದು. ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಫ್ಯಾನ್ಸ್. ಒಂದ್ ವೇಳೆ ಗಿಲ್ಲಿಗೆ ಏನಾದ್ರು ನೆಗೆಟಿವ್ ಮಾಡೋ ಪ್ರಯತ್ನ ಪಟ್ರ ಇನ್ನು ಅವ್ರ ಕತೆ ಮುಗೀತು. ಆ ರೀತಿ ಎಲ್ಲ ಆಗ್ತಾ ಇದೆ. ಸಖತ್ತಾಗಿದೆ. ಮತ್ತೆ ಇವರ ಫ್ಯಾಮಿಲಿ ಬಂದ್ಮೇಲೆ ನಿಮಗೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಮೋಸ್ಟ್ ಅವೈಟೆಡ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಗಿಲ್ಲಿ ಫ್ಯಾಮಿಲಿ ಬಂದಾಗ ತುಂಬಾ ಜನ ಕಾಯ್ತಾ ಇದ್ರು. ಐ ಥಿಂಕ್ ಕಾವ್ಯ ಮತ್ತು ಗಿಲ್ಲಿ ಫ್ಯಾಮಿಲಿ ಒಟ್ಟಿಗೆ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ರು. ಬರ್ತಾರೆ. ಇವ್ರು ಇನ್ನೂ ಬೆಳಿಗ್ಗೆನೆ ಬಂದಿದ್ರು ಅನ್ಸುತ್ತೆ. ಅದಾದ್ಮೇಲೆ ಮಧ್ಯಾಹ್ನ ಈವ್ನಿಂಗು ಕಾವ್ಯ ಫ್ಯಾಮಿಲಿ ಕೂಡ ಬರ್ತಾರೆ, ಬಂದು ಒಟ್ಟಿಗೆ ಇದ್ದು ಅದಾದ್ಮೇಲೆ ಹೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಖತ್ತಾಗಿದೆ ಪ್ರೋಮೋ ಕೂಡ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಗಿಲ್ಲಿ ಅಪ್ಪ ಅಮ್ಮನ ಒಂದು ಅನುಬಂಧ, ಗಿಲ್ಲಿಗೆ ಮಾಡಿದ ಒಂದು ಇದು ಸಖತ್ತಾಗಿರುತ್ತೆ. ಅವರ ಎಮೋಷನಲ್ ಸ್ಪೀಚ್ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಅಂತೆಲ್ಲ ಅಪ್ಡೇಟ್ ಇದೆ. ನಿನ್ನೆನೆ ಬಂದರೆ ಇವತ್ತು ನಮ್ಗೆಲ್ಲ ತೋರಿಸ್ತಾ ಇದ್ದಾರೆ. ಸಖತ್ತಾಗಿದೆ. ಮತ್ತೆ ನಿಮ್ಗೆ ಇದಾದ್ಮೇಲೆ ಮತ್ತೆ ಗಿಲ್ಲಿ ಅವರ ಅಪ್ಪ ಅಮ್ಮ ಎಣ್ಣೆ ಅಂತೆಲ್ಲ ಹೇಳ್ತಾರೆ. ಮತ್ತೆ ಅದ್ರ ಬಗ್ಗೆ ಕೂಡ ನೆಗೆಟಿವ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಅದು ಹಳ್ಳಿ ಕಡೆ ಆ ರೀತಿ ಎಲ್ಲ ಮಾತಾಡ್ತಾರೆ. ಅದನ್ನ ಬಿಟ್ಬಿಟ್ಟು ಅದನ್ನೇ ನೆಗೆಟಿವ್ ಮಾಡೋ ಪ್ರಯತ್ನ ಬೇಡ ಅಂತ ನನ್ನ ಅನ್ಸಿಕೆ. ಖಂಡಿತವಾಗ್ಲೂ ಪ್ರೋಮೋದಲ್ಲಿ ಮಾತ್ರ ಸೂಪರ್ ಆಗಿದೆ, ಕ್ಯೂಟ್ ಆಗಿದೆ. ಆ ಗಿಲ್ಲಿ ಅವರು ಸ್ನಾನ ಮಾಡಿ ರೆಡಿ ಆಗಿ ಜುಪ್ಪ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಹಿಂಗ್ ಬರ್ತಾರೆ ನೋಡುಗರು. ವಾವ್, ಸೂಪರ್ ಅಂತ ಹೇಳ್ಬೋದು. ಆ ಬೊಟ್ಟು ಬೇರೆ ಇಟ್ಟಿದ್ದಾರೆ, ಹಿಂಗೆ ನಾಮ ಇಟ್ಟಿದ್ದಾರೆ. ಸಖತ್ತಾಗಿದೆ. ಕ್ಯೂಟ್ ಆಗಿ ಕಾಣಿಸ್ತಾರೆ ಗಿಲ್ಲಿ. ಆ ಹೇರ್ ಸ್ಟೈಲ್ಗೂ ಅಪ್ಪ ಅಮ್ಮನ ಹೆಗಲ ಮೇಲೆ ಹಿಂಗ್ ಹಾಕೊಂಡು ಆ ಕಡೆ ಕೈ ಹಾಕೊಂಡು ಫೋಟೋ ಎಳಿತಾರೆ. ಆ ಫೋಟೋ ಅಂತ ಸೂಪರ್ ಆಗಿದೆ. ಮನೆ ಮಂದಿ ಎಲ್ಲ ಶಾಕ್ ಆಗಿ ನೋಡ್ತಾ ಇದ್ದಾರೆ. ಆ ರೀತಿ ಎಲ್ಲ ಕಾಣ್ತಾ ಇತ್ತು ಗಿಲ್ಲಿ ಅವರೊಂದು ಆ ಇಮೇಜ್, ಅಂದ್ರೆ ಸ್ಟೈಲು ಆ ರೀತಿ ಎಲ್ಲ ಕಾಣ್ತಾ ಇತ್ತು. ಸೂಪರ್ ಆಗಿತ್ತು. ಗಿಲ್ಲಿನ ರೆಡಿ ಮಾಡ್ಬೇಕಾದ್ರೆ ರಕ್ಷಿತಾ, ರಘು, ಮಾಳು ಎಲ್ಲರೂ ಕಾಯ್ತಾ ಇದ್ರು, ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಆ ರೀತಿ ಎಲ್ಲ ಇತ್ತು. ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಮತ್ತೆ ಪ್ರೋಮೋ ಅಂತೂ ಸಖತ್ತಾಗಿದೆ. ಫ್ಯಾಮಿಲಿ ವೀಕ್ ಅಂತೂ ಗಿಲ್ಲಿಗೆ ತುಂಬಾ ಪಾಸಿಟಿವ್ ಆಗಿದೆ. ನೆಗೆಟಿವ್ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಪ್ರೋ ನೋಡಿದ್ಮೇಲೆ ಏನಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.